Namaskaram. So finally, we'll be discussing the next part of the chapter nuclei. Actually, the video ನಾನು ನಿಮ್ಗೆ ನಮ್ಮದು ವಾಟ್ಸಪ್ ಗ್ರೂಪ್ನೊಳಗೆ ಹಾಕಿದೆ that I will be uploading this on August 1st. ನಾ ಆ್ಯಕ್ಚುಲಿ ಯಾವಾಗ ಅದು ಗ್ರೂಪ್ನೊಳಗೆ ಅದು ವಿಡಿಯೋ ಹಾಕಿದ್ನಲ್ಲ, ಎವರ್ ಸಿನ್ಸ್ ದ್ಯಾಟ್ ಐ ವಾಸ್ ನಾಟ್ ವೆಲ್, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು, ಹಿಂಗಾಗಿ ಇನ್ನೂ 100% ರಿಕವರಿ ಆಗಿಲ್ಲ. ಬಟ್ ಸ್ಟಿಲ್ ಒಂದು ಒಟ್ಟು ವಿಡಿಯೋ ಅಂತೂ ಮಾಡಿ ಹಾಕ್ಬೋದು ಈಗ. ಸೊ ಆ್ಯಂಡ್ ಇನ್ನೊಂದು, ನಾನು ಗ್ರೂಪ್ನೊಳಗೆ ಅದು ವಿಡಿಯೋ ಹಾಕಿದ್ನಲ್ಲ, ಅದರೊಳಗೆ ಐ ಹ್ಯಾಡ್ ಟೋಲ್ಡ್ ಯು ಟು ಗೋ ಥ್ರೂ ಮೈ PUC ಫಸ್ಟ್ ಇಯರ್ ವೀಡಿಯೋಸ್. PUC ಫಸ್ಟ್ ಇಯರ್ ಕರ್ನಾಟಕ CET ವಿಡಿಯೋಸ್, ರೀಸೆಂಟ್ಲಿ ಮಾಡಿದ ವಿಡಿಯೋಸನ್ನು, ಆ್ಯಸ್ ಯು ಸ್ಟಿಲ್ ಹ್ಯಾವ್ ಟೈಮ್ ಫಾರ್ ಯುವರ್ ಕಾಲೇಜ್ ಟು ಸ್ಟಾರ್ಟ್. ಸೊ ಅದಕ್ಕೆ ಬೆಟರ್ ನೀವು ಹೆಂಗೆ ಮಾಡಿರಿ ಅಂದ್ರೆ, ದೇರ್ ಆರ್ 15 ಚಾಪ್ಟರ್. ಕ್ವಿಕ್ಲಿ ಹೇಳ್ಬಿಡ್ತೀನಿ ಬಿಫೋರ್ ವಿ ಕ್ಯಾನ್ ಸ್ಟಾರ್ಟ್ ವಿತ್ ನ್ಯೂಕ್ಲಿಯೈ. ಯಾರಿಗೆ ಇದು ಪ್ಲ್ಯಾನ್ ಕೇಳೋದಿಲ್ಲಲ್ಲ, ಯು ಕ್ಯಾನ್ ಸ್ಕಿಪ್ ಆ್ಯಂಡ್ ವಿಡಿಯೋನ ಮುಂದೆ ಓಡಿಸಿ ಬೇಕಾದ್ರೆ ಯು ಕ್ಯಾನ್ ಸ್ಟಾರ್ಟ್ ವಿತ್ ದ ನ್ಯೂಕ್ಲಿಯೈ ಪಾರ್ಟ್ 5. ಹೋಪ್ಫುಲಿ ದಿಸ್ ಇಸ್ ಪಾರ್ಟ್ 5. ಸೊ ಈಗ PUC ಫಸ್ಟ್ ಇಯರ್ದು ವಿಡಿಯೋಸ್ ನಾನು ನಿಮ್ಗೆ ನೋಡ್ಕೋರಿ ಅಂತ ಹೇಳಿದ್ನಲ್ಲ. ಸೊ ಅಪ್ರಾಕ್ಸಿಮೇಟ್ಲಿ 1 ಮಂತ್ ಟೈಮ್ ಐತಿ ಅಂತ ಅಂದ್ಕೊಂಡ್ರೆ 15 ಚಾಪ್ಟರ್ಸ್ PUC ಫಸ್ಟ್ ಇಯರ್, ಅದರೊಳಗೆ 3 ಚಾಪ್ಟರ್ಸ್ ಮೇಲೆ ವಿಡಿಯೋಸ್ ಇಲ್ಲ. ಸೊ ದಟ್ ಮೀನ್ಸ್ ದೆರ್ ಆರ್ ವಿಡಿಯೋಸ್ ಆನ್ 12 ಚಾಪ್ಟರ್ಸ್. ಸೊ ಅಟ್ಲೀಸ್ಟ್ ಇಫ್ ಯು ಕ್ಯಾನ್ ಫಿನಿಶ್ 1 ಚಾಪ್ಟರ್ ಇನ್ 2 days, ಈಗಿಂದ ಪ್ಲಾನಿಂಗ್ ಹಾಕ್ಕೊಂಡು, ಅಟ್ಲೀಸ್ಟ್ ಈಗಿಂದ ಪ್ಲಾನಿಂಗ್ ಹಾಕ್ಕೊಂಡು. ಸೊ ಡೆಫಿನೆಟ್ಲಿ ಎಕ್ಸಾಮ್ ಅದ್ರ ಮೇಲೆ ನಾ ತೊಗೊತೀನಿ. ನಾ ಎಕ್ಸಾಮ್ ತೊಗೊತೀನಿ ಅಂತ ನೀವು ಅಭ್ಯಾಸ ಮಾಡೋದು ಬೇಡ. ಯಾಕಂದ್ರೆ PUC ಫಸ್ಟ್ ಇಯರ್ದು ಸಿಲೆಬಸ್ ಏನು ನಾವು ಕವರ್ ಮಾಡಿವಲ್ಲ, ಅದು ನಿಮಗೆ ಆಫ್ಟರ್ ಯು ಕಂಪ್ಲೀಟ್ ವಿತ್ ಯುವರ್ PUC 2 CET ಎಕ್ಸಾಮ್, ನೀಟ್ ಆ್ಯಂಡ್ JEE ಮೇನ್ ಒಳಗೆ ದ್ಯಾಟ್ ಸಿಲೆಬಸ್ ವಿಲ್ ಡೆಫಿನೆಟ್ಲಿ ಬಿ ದೇರ್, ಅಟ್ಲೀಸ್ಟ್ ಅಕಾರ್ಡಿಂಗ್ ಟು ಮೈ ನಾಲೆಜ್ ರೈಟ್ ನಾವು. ಸೆಕೆಂಡ್ ಇಯರ್ ಸಿಲೆಬಸ್ಸು ಆಬ್ವಿಯಸ್ಲಿ ಸ್ವಲ್ಪ ಮಾಡಿಫಿಕೇಷನ್ಸ್ ಆಗ್ತಾವೆ, ಸಮ್ ಟಾಪಿಕ್ಸ್ ವಿಲ್ ಬಿ ರಿಮೂವ್ಡ್. ಬಟ್ ಫಸ್ಟ್ ಇಯರ್ದು ಡೆಫಿನೆಟ್ಲಿ ರಿಮೂವ್ ಆಗಂಗಿಲ್ಲ. ಯು ವಿಲ್ ಹ್ಯಾವ್ ಟು ಗೋ ಥ್ರೂ ಆಲ್ ದ ಚಾಪ್ಟರ್ಸ್. ಅದಕ್ಕೆ ಇದೇ ಟೈಮ್ನೊಳಗೆ ನೀವು ಪ್ರಿಪ್ರೇಷನ್ ಮಾಡ್ಕೊಂಡ್ರೆ ಚಲೋ ಆಗ್ತದೆ. ಸೊ ಒಂದು ಟೈಮ್ ಟೇಬಲ್ ಹಾಕುರಿ, 2 ದಿವ್ಸಕ್ಕೆ ಒಂದು ಅಂಥೇಳಿ. ಆ್ಯಂಡ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ವೆನ್ ಯು ವಾಚ್ ದೋಸ್ ವಿಡಿಯೋಸ್ ಆನ್ ಯೂಟ್ಯೂಬ್, PUC ಫಸ್ಟ್ ಇಯರ್ ಕ್ಲಾಸ್ 11ದ ಚಾಪ್ಟರ್ಸ್ ಏನು ಕರ್ನಾಟಕ CET ಬೇಸ್ಡ್ ವಿಡಿಯೋಸ್ ಅದಾವಲ್ಲ, ಸೊ ಅಲ್ಲಿ ನೀವು ಆ ವಿಡಿಯೋದೊಳಗೆ, ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಡೀಲಿಂಗ್ ವಿತ್ ಮೋಷನ್ ಇನ್ ಅ ಪ್ಲೇನ್, ಲಾಸ್ ಆಫ್ ಮೋಷನ್ ಯಾವುದೋ ಒಂದು ಚಾಪ್ಟರ್, ಆ ವಿಡಿಯೋದೊಳಗೆ ಒಂದು ಕ್ವಶನ್ ಅಪಿಯರ್ ಆದ ತಕ್ಷಣ ಆನ್ ದ ಸ್ಕ್ರೀನ್ ನೀವು ವಿಡಿಯೋ ಪಾಸ್ ಮಾಡಿ ನೀವು ಫಸ್ಟಿಗೆ ಅದನ್ನು ಟ್ರೈ ಮಾಡ್ಬೇಕು ಆನ್ ಯುವರ್ ಓನ್. ಅದು ಆನ್ಸರ್ ಸರಿ ಬರಲಿ ರಾಂಗ್ ಬರಲಿ ಡಸಂಟ್ ಮ್ಯಾಟ್ರ್, ಅದು ಸಂಬಂಧ ಇಲ್ಲ, ನೀವು ಪ್ರಾಕ್ಟೀಸ್ ಮಾಡಲಿ ಅಂತ ಅಷ್ಟೆ. ಆಮೇಲೆ ಒಂದು ಎಕ್ಸ್ಪ್ಲನೇಷನಲ್ಲಿ ಇದ್ದೇ ಇರ್ತೈತಿ, ಆನ್ಸರ್ ನಿಮ್ಗೆ ಗೊತ್ತಾಗೇ ಆಗುತ್ತೆ ಒಂದು. ಆ್ಯಂಡ್ ಆ ಚಾಪ್ಟರ್ಸಿಗೆ ನಾನು ಕ್ವಿಕ್ ರಿವಿಷನ್ ಅಂಥೇಳಿ ಒಂದಿಷ್ಟು ಚಾಪ್ಟರ್ಗೆ ಸಪ್ರೇಟ್ ವಿಡಿಯೋ ಮಾಡೀನಿ, ಒಂದಿಷ್ಟು ಇನ್ಕ್ಲೂಡೆಡ್ ವಿತ್ ದ ಕ್ವಶನ್ಸ್ ಐತಿ, ಅದನ್ನು ಯೂಸ್ ಮಾಡ್ಕೊರಿ. ನೆಕ್ಸ್ಟ್ ಒಂದು ಪರ್ಟಿಕ್ಯುಲರ್ ಬುಕ್ ಮಾಡ್ಕೊರಿ ಆ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡೋಕ್ಕೆ. ಆ ಬುಕ್ ನೀವು ಮೇಂಟೈನ್ ಮಾಡ್ಬೇಕು. ಅಂದರೆ ವೆನ್ ಯು ಆರ್ ಪ್ರಿಪೇರಿಂಗ್ ಫಾರ್ ಕರ್ನಾಟಕ CET ಆ ಬುಕ್ ನಿಮ್ಗೆ ಯೂಸ್ ಆಗ್ಬೇಕು. ಸೊ ಕ್ವಶನ್ಸ್ ಸಾಲ್ವ್ ಮಾಡೋಕ್ಕೆ ನನಗೆ ಕೇಳಿದರೆ ಒಂದು 200 ಪೇಜದ್ದು ನೋಟ್ಬುಕ್ ಅಥವಾ ವಾಟ್ ಎವರ್ ಈಸ್ ಕನ್ವೀನಿಯಂಟ್, ಅದಕ್ಕೆ ಸ್ವಲ್ಪ ಜಾಗ ಜಾಸ್ತಿ ಹಿಡಿತೈತಿ. ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಅದು ಆನ್ಸರ್ ರೈಟ್ ಬರಲಿ ರಾಂಗ್ ಬರಲಿ, ಅದಾದಮೇಲೆ ನಾನು ಎಕ್ಸ್ಪ್ಲೇನ್ ಏನು ಮಾಡ್ತೀನಲ್ಲ ಆ ವಿಡಿಯೋದೊಳಗೆ. ಸೊ ಇಫ್ ದ್ಯಾಟ್ ಮ್ಯಾಚಸ್ ವಿತ್ ಯುವರ್ ಆನ್ಸರ್ ಆ್ಯಂಡ್ ವಿತ್ ಯುವರ್ ಮೆಥಡ್, ಯು ಡೋಂಟ್ ನೀಡ್ ಟು ರೈಟ್. ಅಥವಾ ಹೊಸ ಮೆಥಡ್ ಐತಿ, ಇದನ್ನು ಬರ್ಕೊಂಡ್ರೆ ಚಲೋ ಆಗ್ತೈತಿ ಅಂತ ಅನ್ಸಿದ್ರೆ ಅದನ್ನು ಬರ್ಕೊಳ್ಳೋಕ್ಕೆ. ಸೊ ಒಂದು ಸ್ವಲ್ಪ ದೊಡ್ಡ ಬುಕ್ ಬೇಕಾಗ್ತೈತಿ ಏನ್ರಿ ಆನ್ಸರ್ ಸಾಲ್ವ್ ಮಾಡೋಕ್ಕೆ. ಅಥವಾ ನಿಮಗೆ ಕಂಫರ್ಟಬಲ್ ಆಗ್ತೈತಿ ಅಂದರೆ ನೀವು ಸಾಲ್ವ್ ಮಾಡೋಕೆ ಅಂಥೇಳಿ ಒಂದು ರಫ್ ಬುಕ್ ಬೇರೆ, ನಾ ಸಾಲ್ವ್ ಮಾಡಿದ್ದು ಬೇರೆ, ನಿಮಗದು ವಿತ್ ಎಕ್ಸ್ಪೀರಿಯನ್ಸ್ ಗೊತ್ತಾಗ್ತದೆ ಅಂತ ಸ್ಟಾರ್ಟ್ ಮಾಡಿದ ಮೇಲೆ. ಬಟ್ ಒಂದು ಬುಕ್ ಅಂತೂ ಮೇಂಟೈನ್ ಮಾಡಿರಿ ಸಾಲ್ವ್ ಮಾಡೋಕ್ಕೆ. ಆ್ಯಂಡ್ ಇನ್ನೊಂದು ಬುಕ್ ಡೆಫಿನೆಟ್ಲಿ ನೀವು ಆ ಚಾಪ್ಟರ್ ಬೇಸ್ಡ್ ಎಲ್ಲ ಫಾರ್ಮುಲಾ, ಥಿಯರಿ, ಶಾರ್ಟ್ಕಟ್ ಫಾರ್ಮುಲಾ ಏನೋ ಇರ್ತಾವಲ್ಲ, ಅಂದ್ರೆ ಫಾರ್ಮುಲಾ ಸಲುವಾಗಿ ಅಂತಾರೆ ಹೇಳಿ ನೀವು ಒಂದು ಬುಕ್ ಮಾಡ್ಬೇಕು. ಇದು ಆಮೇಲೆ ನಿಮಗೆ ಭಾಳ ಯೂಸ್ ಆಗ್ತೈತಿ. ಸೊ ಈಗ ಲೈಕ್ ಇಫ್ ಯು ಆರ್ ಸ್ಟಾರ್ಟಿಂಗ್ ವಿತ್ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್, ಅದ್ರದ್ದು ಎಲ್ಲದು ನೀವು ಕ್ವಿಕ್ ರಿವಿಷನ್ ನೋಡಿಕೊಂಡು ಒಂದು ಸರ್ತಿ ಎಲ್ಲ ಫಾರ್ಮುಲಾ ಬರೆದು, ಆಮೇಲೆ ಇನ್ ದ ಕೋರ್ಸ್ ಆಫ್ ಸಾಲ್ವಿಂಗ್ CET ಆ ವಿಡಿಯೋಸ್ನೊಳಗೆ ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ಇಫ್ ಯು ಹ್ಯಾವ್ ಕಮ್ ಅಕ್ರಾಸ್ ಸಮ್ ಶಾರ್ಟ್ಕಟ್ ಫಾರ್ಮುಲಾ, ಅದನ್ನು ಎಲ್ಲ ನೀವು ಬರ್ಕೋರಿ ಫಾರ್ಮುಲಾ ಅಂತ. ಲೈಕ್ ಆ ಫಾರ್ಮುಲಾ ಬುಕ್ನೊಳಗೆ ನಿಮಗೆ ಸೆಕೆಂಡ್ ಇಯರ್ ಮುಗಿದ ಮೇಲೆ CET ಪ್ರಿಪ್ರೇಷನ್ ಮಾಡ್ಬೇಕಾರೆ ಆ ಫಾರ್ಮುಲಾ ಬುಕ್ನೊಳಗೆ ನಿಮ್ಗೆ ಎಲ್ಲ ಚಾಪ್ಟರ್ದು PUC ಫಸ್ಟ್ ಇಯರ್ದು ಅಷ್ಟು ಫಾರ್ಮುಲಾ ಸಿಗ್ಬೇಕು. ಚಾಪ್ಟರ್ ನೇಮ್, ಆಲ್ ದ ವೆರೈಟಿ ಫಾರ್ಮುಲಾ. ಲೈಕ್ ಬೇಕಾದ್ರೆ ನೀವು ಹಿಂಗೂ ಮಾಡ್ಬೋದು. ಈಗ ಮೋಷನ್ ಇನ್ ಸ್ಟ್ರೇಟ್ ಲೈನ್ ನೀವು CET ಮುಗಿಸಿದ್ರಿ ಅಂದರೆ 1 or 2 pages ಎಕ್ಸ್ಟ್ರಾ ಬಿಡ್ರಿ, ಮತ್ತು ಯಾವ್ದಾದ್ರು ಫಾರ್ಮುಲಾ ಏನಾರ ಆ್ಯಡ್ ಆದರೂ ಆಗ್ಬಹುದಂತ. ಅದಾದಮೇಲೆ ಮತ್ತೆ ಮೋಷನ್ ಇನ್ ಪ್ಲೇನ್. ಸೊ ಇದನ್ನು ಕಂಟಿನ್ಯೂ ಮಾಡಿರಿ.
ಸೊ ಆ ಕ್ಯಾಲ್ಕುಲೇಷನ್ ಮಾಡಿದ್ದೊಂದು ಬುಕ್ ಫಾರ್ಮುಲಾ ಬುಕ್ ನಿಮ್ದು ರೆಡಿ ಇತ್ತಂದ್ರೆ ಅವಾಗ ನಿಮ್ದು ಎಕ್ಸಾಮ್ ಹತ್ರ ಬಂದಾಗ ಕ್ವಿಕ್ಕಾಗಿ ಅದನ್ನ ನೋಡ್ಕೊಂಡ್ಬಿಟ್ರೆ ನಿಮಗೆ ನೆನಪಾಗಿರ್ಬೇಕು. ಓಕೆ, ಬಿಕಾಸ್ ಗ್ಯಾಪ್ ಆಗ್ತೈತೆ ಮತ್ತೀಗ. ಸೊ ಅದಕ್ಕೆ ಇದನ್ನು ಮೇಂಟೈನ್ ಮಾಡಿರಿ. ಆ್ಯಂಡ್ ಅಸೈನ್ಮೆಂಟ್ ನಾನು ಹೇಳಿದ್ನಲ್ಲ, ಬೇಸ್ ಬುಕ್ನಾಗಿಂದ ಎಕ್ಸಸೈಸ್ ಕ್ವಶನ್ಸ್ ಬರೀಬೇಕು, ಅದನ್ನು ಮೇಂಟೈನ್ ಮಾಡಿರಿ. ಅದೇನು 2-2.5 ಚಾಪ್ಟರ್ ಐತಿ ಸದ್ಯ, ದಟ್ ಡಸಂಟ್ ಟೇಕ್ ಮಚ್ ಟೈಮ್. ಸೊ ಐ ವಾಂಟ್ ಯು ಟು ಮೇನ್ಲಿ ಫೋಕಸ್ ಆನ್ ಫಸ್ಟ್ ಇಯರ್ ವೀಡಿಯೋಸ್. Okay, right now. So ಈಗ ಸಾಕು. So we'll come back to nuclei. So nuclei, in the last part we had finished at that step where we were discussing about Einstein's mass energy relation. ಅದರೊಳಗೆ ಒಂದು ಫಾರ್ಮುಲಾ ಇತ್ತು, E is equals to mc². So which tells us mass and energy are interconvertible. ಮಾಸನ್ನ ಎನರ್ಜಿಯಾಗಿ ಅಥವಾ ಎನರ್ಜಿನ ವಾಪಸ್ಸು ಮಾಸ್ ಆಗಿ ಕನ್ವರ್ಟ್ ಮಾಡ್ಬೋದು. ಆ್ಯಂಡ್ ವಿ ಹ್ಯಾವ್ ಟು ಯೂಸ್ ದ ಫಾರ್ಮುಲಾ E is equals to mc² only when a particular given mass completely gets converted into energy. There is no remnants of that. ಏನು ಉಳಿಬಾರ್ದು, ಆ ಮಾಸ್ನೊಳಗೆ ಏನು ಉಳಿಬಾರ್ದು. ಕಂಪ್ಲೀಟ್ಲಿ when the mass gets converted into energy, then we can make use of the formula E is equals to mc², where E refers to energy released or energy converted, m is mass, and c ಅದನ್ನು ನಾವು ಸ್ಕ್ವೇರ್ ಮಾಡ್ತೀವಲ್ಲ, c is speed of light. ಸೊ ಅಲ್ಲಿಂದ ನಾವೀಗ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಜಸ್ಟ್ ಅ ಮಿನಿಟ್. ಸೊ ಈಗ ನೆಕ್ಸ್ಟ್ ಒಂದು ಟಾಪಿಕ್ ಬರ್ತೈತಿ, ಆ್ಯಸ್ ಯು ಕ್ಯಾನ್ ಸಿ ಇನ್ ಯುವರ್ ಟೆಕ್ಸ್ಟ್ ಬುಕ್, ಅಟಾಮಿಕ್ ಮಾಸ್ ಯೂನಿಟ್ ಅಂಥೇಳಿ. ಸೊ ವಿ ಆರ್ ಫೆಮಿಲಿಯರ್ ವಿತ್ ದ ಫಿಸಿಕಲ್ ಕ್ವಾಂಟಿಟಿ ಮಾಸ್. ಸೊ ವಾಟ್ ಈಸ್ ದ SI ಯೂನಿಟ್ ಆಫ್ ಮಾಸ್? SI ಯೂನಿಟ್ ಆಫ್ ಮಾಸ್ ಈಸ್ kg. ಹೌದಾ? ಸೊ ಈಗ when it comes to elementary particles like electron, proton, or even for that matter atoms, molecules, ಇವೆಲ್ಲ ಬಂದಾಗ ಈ ಆಟಮ್ಸು, ಪ್ರೋಟಾನು, ಎಲೆಕ್ಟ್ರಾನು, ಮಾಲಿಕ್ಯೂಲ್ಸು ಇವುಗಳ ಮಾಸನ್ನು, ಓಕೆ, ಮಾಸ್ ಆಫ್ ದೀಸ್ ಎಲಿಮೆಂಟರಿ ಪಾರ್ಟಿಕಲ್ಸ್ ವಿ ಕೆನಾಟ್ ಎಕ್ಸ್ಪ್ರೆಸ್ ದೆಮ್ ಇನ್ kg. ವಿ ಕೆನಾಟ್ ಅಂದರೆ ವಿ ಕಾಂಟ್ ಅಂತಲ್ಲ, ವಿ ಕ್ಯಾನ್ ಎಕ್ಸ್ಪ್ರೆಸ್, ಬಟ್ ಆಕ್ವರ್ಡ್ ಆಗ್ತೈತಿ. ಈಗ ಲೈಕ್ ಅದು ಈಗ ಹೆಂಗಂದ್ರೆ, ನಾನು ನಿಮಗೆ ವಾಟ್ ಈಸ್ ಯುವರ್ ಹೈಟ್ ಅಂತ ಕೇಳಿದ್ರೆ ಜನರಲಿ ಯು ವಿಲ್ ಎಕ್ಸ್ಪ್ರೆಸ್ ಇಟ್ ಇನ್ ಫೀಟ್ ಆ್ಯಂಡ್ ಇಂಚಸ್, ಆರ್ ಸಮ್ಟೈಮ್ಸ್ ಯು ಮೈಟ್ ಎಕ್ಸ್ಪ್ರೆಸ್ ಯುವರ್ ಹೈಟ್ ಇನ್ ಸೆಂಟಿಮೀಟರ್ಸ್. ಸೊ ಯಾರೂ ಹಿಂಗೆ ಹೇಳಂಗಿಲ್ಲಲ್ಲ, ಅಂದ್ರೆ ಹೈಟನ್ನು ಕಿಲೋಮೀಟರ್ಸ್ನೊಳಗೆ ಹೇಳಂಗಿಲ್ಲ. ಅಥವಾ ನಾವು ನಮ್ಮ ಲೈಟ್ ಅಂತೀವಿ ನೋಡ್ರಿ, ಹೈಟನ್ನ ಲೈಟ್ ಇಯರ್ಸ್ನೊಳಗೆ ಹೇಳಂಗಿಲ್ಲ. ಈಗ ಯಾರೋ ಒಬ್ಬರು ಬಂದು ನಿಮ್ಮ ಹೈಟನ್ನು ಕಿಲೋಮೀಟರ್ನಾಗ ಅಥವಾ ನಿಮ್ಮ ಹೈಟನ್ನು ಲೈಟ್ ಇಯರ್ಸ್ನೊಳಗೆ ಹೇಳಕತ್ತಾರ, ನಿಮ್ಗೆ ಹಸೆ ಮಾಡ್ದಂಗೆ ಆಗ್ತೈತಿ ಈಗ. ಸಿಮಿಲರ್ಲಿ ಇಲೆಕ್ಟ್ರಾನದ್ದು, ಪ್ರೋಟಾನದ್ದು ಇವುಗಳ ಮಾಸನ್ನು ನಾವು kg ಒಳಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರೋಂಗಿಲ್ಲ. ಬಿಕಾಸ್ ಫಾರ್ ಇಲೆಕ್ಟ್ರಾನ್ ಆ್ಯಂಡ್ ಸಚ್ ಎಲಿಮೆಂಟರಿ ಪಾರ್ಟಿಕಲ್ಸ್ kg ಬಿಕಮ್ಸ್ ವೆರಿ ಬಿಗ್ ಯೂನಿಟ್ ಆಫ್ ಮಾಸ್. ಸೊ ಈ ಟಾಪಿಕ್ನೊಳಗೆ ನಾವು ಆ್ಯಕ್ಚುಲಿ ಇದು ಕೆಮಿಸ್ಟ್ರಿ ಒಳಗೂ ನೀವು ಡಿಸ್ಕಸ್ ಮಾಡಿರ್ಬೋದು, ಐ ಆಮ್ ನಾಟ್ ಶ್ಯೂರ್. ಇಲ್ಲಿ ನಾವೀಗ ಒಂದು ಹೊಸ ಯೂನಿಟ್ ಕಲಿಯಕ್ಕೆ ಹೊಂಟಿವಿ ಫಾರ್ ಮಾಸಿಗೆ. ಆಲ್ರೆಡಿ kg ಅಂತೇಳಿ ಒಂದು ಯೂನಿಟ್ ಐತಿ. ಟುಗೆದರ್ ವಿತ್ ದ್ಯಾಟ್ ವಿ ಆರ್ ಲರ್ನಿಂಗ್ ಒನ್ ಮೋರ್ ವಿಚ್ ಈಸ್ ಕಾಲ್ಡ್ ಆಸ್ ಅಟಾಮಿಕ್ ಮಾಸ್ ಯೂನಿಟ್. ಸೊ ವಿಚ್ ಈಸ್ ರೆಪ್ರೆಸೆಂಟೆಡ್ ಬೈ ದ ಸಿಂಬಾಲ್ U. ಸೊ ಹೌ ಇಟ್ ಈಸ್ ಡಿಫೈನ್ಡ್ ಅಂದರೆ ಅಲ್ಲೇ ನೀವು ಟೆಕ್ಸ್ಟ್ ಬುಕ್ನೊಳಗೆ ನೋಡ್ಬೋದು. ಸೊ ಈಗ ಲೈಕ್ ದೆರ್ ಈಸ್ ಒನ್ ಮೋರ್ ನ್ಯೂ ಯೂನಿಟ್ ಕಾಲ್ಡ್ ಆಸ್ ಅಟಾಮಿಕ್ ಮಾಸ್ ಯೂನಿಟ್ ಅಂದ ತಕ್ಷಣ ಫಸ್ಟ್ ಕ್ವಶನ್ ನಮಗೆ ಏನು ಬರ್ಬೇಕಂದ್ರೆ, 1 ಅಟಾಮಿಕ್ ಮಾಸ್ ಯೂನಿಟ್ ಈಸ್ ಈಕ್ವಲ್ಸ್ ಟು ಹೌ ಮಚ್? ಈಗ kg ಬದಲಿ ಇನ್ಸ್ಟೆಡ್ ಆಫ್ kg ಇಫ್ ವಿ ಹ್ಯಾವ್ ಒನ್ ಮೋರ್ ನ್ಯೂ ಯೂನಿಟ್ ಅಂತ ನಾ ಹೇಳಿದ್ಕೊಳ್ಳೆ ಫಸ್ಟ್ ಕ್ವಶನ್ ಏನು ಬರ್ಬೇಕು, ದೆನ್ ವಾಟ್ 1 ಅಟಾಮಿಕ್ ಮಾಸ್ ಯೂನಿಟ್ ಈಸ್ ಈಕ್ವಲ್ಸ್ ಟು ಹೌ ಮಚ್ kg? ಲೈಕ್ ಇಫ್ ಐ ಟೆಲ್ ಯು 1 foot ಈಸ್ ಈಕ್ವಲ್ಸ್ ಟು ಹೌ ಮೆನಿ ಇಂಚಸ್? ಇಟ್ ಈಸ್ ಈಕ್ವಲ್ಸ್ ಟು 12 inches. ಲೈಕ್ 1 meter ಈಸ್ ಈಕ್ವಲ್ಸ್ ಟು 100 centimeter. 1 kilometer ಈಸ್ ಈಕ್ವಲ್ಸ್ ಟು 1000 meter. ಹಂಗೆ ಒಂದು ಕ್ವಶನ್ ಬರ್ಬೇಕಲ್ಲ ಈಗ ಏನಂತ, 1 ಅಟಾಮಿಕ್ ಮಾಸ್ ಯೂನಿಟ್ ಈಸ್ ಈಕ್ವಲ್ಸ್ ಟು ಡ್ಯಾಶ್ kg. ಸೊ ಇದನ್ನು ಫೈಂಡ್ ಔಟ್ ಮಾಡೋಕ್ಕೆ ನಾವು ಈ ಟಾಪಿಕ್ ಕಲಿತೀವಿ. ಸೊ ಈ ಟಾಪಿಕ್ನೊಳಗೆ ಅವ್ರು ಫಸ್ಟಿಗೆ ಹೇಳ್ತಾರೆ, ದಿ ಡಿಫೈನ್ ವಾಟ್ ಈಸ್ 1 ಅಟಾಮಿಕ್ ಮಾಸ್ ಯೂನಿಟ್. ಸೊ ಅಟಾಮಿಕ್ ಮಾಸ್ ಯೂನಿಟ್ ಆರ್ 1 ಅಟಾಮಿಕ್ ಮಾಸ್ ಯೂನಿಟ್ ಈಸ್ ಡಿಫೈನ್ಡ್ ಆಸ್, ಅದಕ್ಕೊಂದು ಸ್ಟ್ಯಾಂಡರ್ಡ್ ಚೂಸ್ ಮಾಡ್ತಾರೆ. ದಿಸ್ 1 ಅಟಾಮಿಕ್ ಮಾಸ್ ಯೂನಿಟ್ ಈಸ್ ಈಕ್ವಲ್ಸ್ ಟು 1/12 ಅಂದರೆ 1 divided by 12 into 1/12 of mass of 1 atom of
carbon 12 isotope. So ಈ ಕಾರ್ಬನ್ ಅಂತೂ ಗೊತ್ತು ನಿಮಗೆ, there is an element in periodic table called as carbon. So this carbon has different isotopes like carbon 12, carbon 13, carbon 14 ಅಂತ different isotopes ಇರ್ತಾವೆ. So in the previous videos we actually have learned what exactly we mean by isotopes. So these are those particles which have same atomic number but different mass number. That means ಸೇಮ್ ಅಟಾಮಿಕ್ ನಂಬರ್ ಅಂದರೆ ಎಲ್ಲದರೊಳಗೂ ಸೇಮ್ ನಂಬರ್ ಆಫ್ ಪ್ರೋಟಾನ್ಸ್ ಇರ್ತಾವೆ, ಬಟ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಚೇಂಜಸ್. ಸೊ ಈಗ ಇಲ್ಲೇ 1 ಅಟಾಮಿಕ್ ಮಾಸ್ ಯೂನಿಟ್ ಅಂದರೆ ವಾಟ್ ದೇ ಆರ್ ಟ್ರೈಂಗ್ ಟು ಸೇ, 1 ಅಟಾಮಿಕ್ ಮಾಸ್ ಯೂನಿಟ್ ಈಸ್ 112 ಅಥವಾ 1/12 ಇಂಟು ಮಾಸ್ ಆಫ್ 1 ಆಟಮ್ ಆಫ್ ಕಾರ್ಬನ್ 12. ಅಂದರೆ ಕಾರ್ಬನ್ 12 ಐಸೋಟೋಪ್ ನೀವು ಚೂಸ್ ಮಾಡಿ ಅದರೊಳಗೆ 1 ಆಟಮ್ದು ಮಾಸ್ ಆಫ್ 1 atom of carbon 12 ಎಷ್ಟಿರ್ತದಲ್ಲ, ಮಾಸ್ ಆಫ್ 1 atom of carbon 12 ಎಷ್ಟಿರ್ತದಲ್ಲ, ದ್ಯಾಟ್ ಡಿವೈಡೆಡ್ ಬೈ 12 ಎಷ್ಟು ಆನ್ಸರ್ ಬರ್ತೈತಿ, ದ್ಯಾಟ್ ಈಸ್ ಕನ್ಸಿಡರ್ಡ್ ಆಸ್ 1 ಅಟೋಮಿಕ್ ಮಾಸ್ ಯೂನಿಟ್. ಸೊ ಇದ್ರ ಕ್ಯಾಲ್ಕುಲೇಷನ್ ನಾವು ಹೆಂಗೆ ಮಾಡಬಹುದು ಅಂಥೇಳಿ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೀವೇನು ಮಾಡ್ಬೇಕಂದ್ರೆ ಫರ್ದರ್ ಕ್ಯಾಲ್ಕುಲೇಷನ್ನ ಇಲ್ಲಿ ಏನು ಬರಿತೀನಲ್ಲ, ಇನ್ ಬಿಟ್ವೀನ್ ನೋಡು ವಿಡಿಯೋ ಪಾಸ್ ಮಾಡಿ ಅದನ್ನು ನಿಮ್ಮ ಟೆಕ್ಸ್ಟ್ ಬುಕ್ನೊಳಗೆ ಬರ್ಕೋಬೇಕು. ಅಟ್ಲೀಸ್ಟ್ ಯಾರಿಗೆ ರೈಟ್ ನಾವು ಬೇಸ್ ಬುಕ್ ಯೂಸ್ ಮಾಡಾಕತ್ತೀರಿ ಅಲ್ಲವ್ರು ಕೊಟ್ಟಾರ ಕ್ಯಾಲ್ಕುಲೇಷನ್, ಬಟ್ ನಾ ಸ್ವಲ್ಪ ಸಿಂಪ್ಲರ್ ವೇ ಒಳಗೆ ಹೇಳ್ತೀನಿ ಆ್ಯಸ್ ಕಂಪೇರ್ ಟು ವಾಟ್ ಈಸ್ ಗಿವನ್ ದೇರ್. ಸೊ ಅದಕ್ಕೆ ನೀವು ಇದನ್ನು ಬರ್ಕೋಬೇಕಾಗ್ತೈತಿ ಕ್ಯಾಲ್ಕುಲೇಷನ್. ಸೊ ಈಗ ಇಫ್ ಯು ವಾಂಟ್ ಟು ಕ್ಯಾಲ್ಕುಲೇಟ್ ವಾಟ್ ಈಸ್ 1 ಅಟೋಮಿಕ್ ಮಾಸ್ ಯೂನಿಟ್, ಫಸ್ಟ್ ನಾವೇನು ಕ್ಯಾಲ್ಕುಲೇಟ್ ಮಾಡ್ಬೇಕು ಹೇಳ್ರಿ. ಈಗ ವಿ ನೀಡ್ ಟು ಕ್ಯಾಲ್ಕುಲೇಟ್ what is the mass of 1 atom of carbon 12 first, then we can divide it by 12. So how to calculate mass of 1 atom of carbon 12? So ಈಗ ಇದಕ್ಕೆ ನಮಗೆ something called as molarity, ಗ್ರಾಮ್, molecular weight ಇವೆಲ್ಲ ಯೂಸ್ ಆಗ್ತಾವೆ. ನೀವು ಕೆಮಿಸ್ಟ್ರಿ ಒಳಗೆ ಕಲ್ತಿರ್ತೀರಿ ಇದನ್ನು. ಸೊ ಹೋಪ್ಫುಲಿ ಯು ನೋ ದ್ಯಾಟ್ 1 mole of carbon 12 means it is that amount of carbon 12 which has Avogadro number of atoms in it, and that is equals to, you know that the value is somewhere around 6.022 into 10 raised to 23 atoms. Okay, so and that 1 mole of carbon 12 when it is expressed in gram, which is called as gram molecular weight, 12 gram irtite. That means in 12 gram of carbon, there will be 1 mole of carbon 12. In 12 gram of carbon 12 there will be 1 mole. ಇದ್ರ ಮೀನಿಂಗ್ ಏನಂದ್ರೆ 12 ಗ್ರಾಮ್ ಆಫ್ ಕಾರ್ಬನ್ ಇಲ್ಲಿ ಬರಿತೀನಿ ನೋಡ್ರಿ. ಇಲ್ಲಿಂದ ನೀವು ಬರ್ಕೋರಿ ಈಗ ಏನಂದ್ರೆ ಕ್ಯಾಲ್ಕುಲೇಷನ್. ಈಗ ವಾಟ್ ಈಸ್ 1 ಅಟೋಮಿಕ್ ಮಾಸ್ ಯೂನಿಟ್ ಅಂತ ಹೇಳಿ, 1 mole of carbon 12 is equals to 12 gram. Therefore 12 gram of carbon 12 will contain ಎಷ್ಟು number of atoms, Avogadro number of atoms. ಸೊ ಇಷ್ಟು ನೀವು ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿದ್ದೀನಿ ಬರ್ಕೋರಿ ಈಗಲ್ಲೇ. 1 mole of carbon 12 means 12 gram of carbon 12. Therefore 12 gram of carbon 12 will contain Avogadro number of atoms. That is equals to 6.022 into 10 raised to 23 atoms. ಓಕೆ, ಸೊ ಈಗ ನಾವು ಕ್ಯಾಲ್ಕುಲೇಷನ್ ಹೆಂಗೆ ಮಾಡ್ತೀವಿ ಅಂದರೆ ನಮಗೆ ಆ್ಯಕ್ಚುಲಿ ಏನು ಬೇಕಾಗೈತೆ ಹೇಳ್ರಿ, ವಿ ವಾಂಟ್ ಮಾಸ್ ಆಫ್ 1 ಆಟಮ್ ಆಫ್ ಕಾರ್ಬನ್ 12, 1 ಮೋಲ್ ಅಲ್ಲ, ವಿ ವಾಂಟ್ ದಿ ಮಾಸ್ ಆಫ್ ಜಸ್ಟ್ 1 ಆಟಮ್ ಆಫ್ ಕಾರ್ಬನ್ 12. ಸೊ ಈಗ ಇಲ್ಲಿ ಕ್ಯಾಲ್ಕುಲೇಷನ್ ನಾವು ಹೆಂಗೆ ಮಾಡ್ಬೋದು ಅಂದ್ರೆ ಈಗ 6.022 ಇಂಟು 10 raised to 23 ಆಟಮ್ಸ್ ಅಂದ್ರೆ 12 ಗ್ರಾಮ್. ದಟ್ ಮೀನ್ಸ್ 1 ಆಟಮ್ ಅಂದರೆ ಎಷ್ಟು ಗ್ರಾಮ್, ಎಕ್ಸ್ ಗ್ರಾಮ್ ಅಂತ ತಗೊಂತೀನಿ. That means when we calculate this, we will get the mass of 1 atom of carbon 12, which is x, but the answer will be in gram. ಅದನ್ನು ನಾವು ಆಮೇಲೆ kg ಒಳಗೆ ಕನ್ವರ್ಟ್ ಮಾಡ್ಕೊಳ್ಳೋಣಂತೆ. So what I am trying to say, if these many atoms will make 12 gram of carbon 12, then 1 atom ಅಂದರೆ
ಎಷ್ಟು ಗ್ರಾಮ್ ಆಫ್ ಕಾರ್ಬನ್ 12. ಸೊ ಈಗ ಆಬ್ವಿಯಸ್ಲಿ ಇದು ನಿಮ್ಗೆ ಸ್ಕೂಲ್ನೊಳಗೆಲ್ಲ ಕಲ್ತಿರ್ತೀರಿ, ಇದು ಕ್ಯಾಲ್ಕುಲೇಷನ್ ನಾವು ಮಾಡ್ಬೋದು. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು ಅಂತ ನಾವು ತೊಗೊಂಡ್ರೆ that will be 12 divided by 6.022 into 10 raised to 23. So this is the mass of one atom of carbon 12. ಇದು ಇಷ್ಟ ಇಡೋಣ ನಾವೀಗ. ಇದನ್ನು ಫರ್ದರ್ ಕ್ಯಾಲ್ಕುಲೇಷನ್ ಮಾಡಿದರೆ ಆನ್ಸರ್ ನಮಗೆ ಬರ್ತೈತಿ 1.992 ಇಂಟು 10 raised to minus 23 ಗ್ರಾಮ್ ಅಂತ ಬರುತ್ತೆ. ಬಟ್ ನೀವು ಅದನ್ನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. So this many gram is ಇದು ಇಷ್ಟು ಕ್ಯಾಲ್ಕುಲೇಷನ್ ನೀವು ಬರ್ಕೋರಿ. ದಿಸ್ ಈಸ್ ಏನಿದೆ, ದಿಸ್ ಈಸ್ ಮಾಸ್ ಆಫ್ ಒನ್ ಆಟಮ್ ಆಫ್ ಕಾರ್ಬನ್ 12. ಓಕೆ, ನಾವು ನಮಗೆ ಆ್ಯಕ್ಚುಲಿ ಬೇಕಾಗಿದ್ದೇನೆಂದ್ರೆ ಒನ್ ಅಟೋಮಿಕ್ ಮಾಸ್ ಯೂನಿಟ್. ಸೊ ಒನ್ ಅಟೋಮಿಕ್ ಮಾಸ್ ಯೂನಿಟ್ ಅಂತಂದರೆ, ಸೊ ದೇರ್ ಫೋರ್ one atomic mass unit is 1/12 into mass of one atom of carbon 12. So obviously that is equals to 1/12 into, ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ಮಾಸ್ ಆಫ್ ಒನ್ atom of carbon 12, ನೀವಲ್ಲಿ ಬರ್ಕೊಂಡಿರಿ ಅಂತ ಅಂದ್ಕೊಂಡಿನಿ, ವಿಚ್ ಈಸ್ 12 divided by 6.022 into 10 raised to 23. ಹೌದಾ? ಸೊ ಈಗ ಇಲ್ಲೇ ಕ್ಯಾಲ್ಕುಲೇಷನ್ ಮಾಡಿದರೆ 12 ವಿಲ್ ಗೆಟ್ ಕ್ಯಾನ್ಸಲ್ಡ್. ಸೊ ಫರ್ದರ್ ಕ್ಯಾಲ್ಕುಲೇಷನ್ ನೀವು ಮಾಡಿದರೆ ಯು ವಿಲ್ ಗೆಟ್ ದಿ ಆನ್ಸರ್. ಇದು ಗ್ರಾಮ್ನೊಳಗೆ ಇರ್ತೈತಿ. ಓಕೆ, ಇದು ಆನ್ಸರ್. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ವಾಟ್ ಎವರ್ ಆನ್ಸರ್ ವಿ ಗೆಟ್ ಹಿಯರ್, ಇಲ್ಲಿ ನಾನು ಏನು ಮಾಡ್ತೀನಿ, ಐ ವಿಲ್ ಮಲ್ಟಿಪ್ಲೈ ದಿಸ್ ಇಂಟು 10 raised to minus 3 ಅಂದರೆ ಗ್ರಾಮ್ನೊಳಗೆ ಬಂದಿರುತ್ತೆ. ವೆನ್ ವಿ ಮಲ್ಟಿಪ್ಲೈ ದ್ಯಾಟ್ ವಿತ್ 10 raised to minus 3 we will get it in kg. ಹೌದಾ? ಸೊ ಅದಕ್ಕೆ ನೀವು 12 ಅಂತೂ ಕ್ಯಾನ್ಸಲ್ ಆಗುತ್ತೆ. 1 divided by 6.022 into 10 raised to 23 ಮಾಡಿದರೆ ನಿಮ್ಗೆ ಆನ್ಸರಲ್ಲಿ ಬರ್ತೈತಿ 1.66 into 10 raised to minus 23 ಬಂದಿರ್ತೈತಿ. ಇದೊಂದು 10 raised to minus 3 if you multiply you will get 10 raised to minus 26 kg. ಸೊ ಫೈನಲಿ ನಮ್ಗೆ ಈ ಕ್ಯಾಲ್ಕುಲೇಷನ್ದು ಆನ್ಸರ್ ಬಂತು ಏನಂದರೆ, one atomic mass unit is equals to 1.66 into 10 raised to minus 26 kg. ಅಂದರೆ ಇದು ಎಕ್ಸ್ಟ್ರೀಮ್ಲಿ ಸ್ಮಾಲ್ ಮಾಸ್ ರೀ, ಇದು ಭಾಳ ಸ್ಮಾಲ್. ಯಾಕಂದರೆ 10 raised to minus 26 ಐತಿ. ನಾ ಹೇಳಿದ್ನಲ್ಲ, ಇಲೆಕ್ಟ್ರಾನು ಪ್ರೋಟಾನು ಅಂತೆಲ್ಲ ಇವು ಇರ್ತಾವಲ್ಲ, ಇವೆಲ್ಲ ಭಾಳ ಸ್ಮಾಲ್ ಇರ್ತಾವೆ, ಎಲಿಮೆಂಟರಿ ಪಾರ್ಟಿಕಲ್ಸ್ ಅಂತ ನಾವು ಕರಿತೀವಿ. ವಿ ಕೆನಾಟ್ ಎಕ್ಸ್ಪ್ರೆಸ್ ದ ಮಾಸ್ ಆಫ್ ದೀಸ್ ಇನ್ ಟರ್ಮ್ಸ್ ಆಫ್ kg. ಸೊ ಅದಕ್ಕೆ ಇನ್ಸ್ಟೆಡ್ ಆಫ್ ದ್ಯಾಟ್ ನಾವು ಹೊಸದೊಂದು ಯೂನಿಟಿಗೆ ಹೊಂಟಿವಿ ಈಗ, ಅಟೋಮಿಕ್ ಮಾಸ್ ಯೂನಿಟ್ ಅಂತ ಹೇಳಿ. ಸೊ ದ್ಯಾಟ್ ಒನ್ ಅಟೋಮಿಕ್ ಮಾಸ್ ಯೂನಿಟ್ ಈಸ್ ಈಕ್ವಲ್ಸ್ ಟು ದಿಸ್ ಮಚ್ kg ಅಂತ ಆನ್ಸರ್ ಬಂತೀಗ. ಈಗ ಆ್ಯಕ್ಚುಲಿ ಇದು ಎಷ್ಟು ಸ್ಮಾಲ್ ಅಂತಂದ್ರೆ ನಾವು ಹಿಂಗೆ ಬರ್ಕೊಂತ ಹೋಗ್ಬೋದು. ಏನಂದ್ರೆ 0.00000 ಅಂಥೇಳಿ 25 zeros ಆದಮೇಲೆ 166 kg. ಇಟ್ಸ್ ವೆರಿ ಸ್ಮಾಲ್. ಇದಕ್ಕೆ ನಾವು ಒನ್ ಅಟೋಮಿಕ್ ಮಾಸ್ ಯೂನಿಟ್ ಅಂತ ಕರಿತೀವಿ. ಸೊ ಯಾಕೆ ಒನ್ ಅಟೋಮಿಕ್ ಮಾಸ್ ಯೂನಿಟ್ ಅಂತ ಹೊಸ ಯೂನಿಟ್ ನಾವು ಫೈಂಡ್ ಔಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಈಗಂದ್ರೆ, ಎಲಿಮೆಂಟರಿ ಪಾರ್ಟಿಕಲ್ಸಿಗೆ kg ಭಾಳ ದೊಡ್ಡದಾಗ್ತೈತಿ. ಲೈಕ್ ನಾನು ನಿಮಗೆ ಒಂದು ಆ್ಯಂಟಿದ್ದು ಲೆಂತ್ ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳಿದೆ, ಇರ್ಬಿದು. ಸೊ ನೀವು ಅದನ್ನು ಫೀಟ್ನೊಳಗೆ ಮೆಜರ್ ಮಾಡ್ತೀರಿ? ಇಲ್ಲ. ಕಿಲೋಮೀಟರ್ನಾಗ? ಇಲ್ಲ. ಸೊ ಆಬ್ವಿಯಸ್ಲಿ ಸೊ ಆ್ಯಂಟಿಗೆ ಅದ್ರದ್ದು ಲೆಂತ್ ನಾವು ಮೆಷರ್ ಮಾಡೋಕ್ಕೆ ಹೋದ್ರೆ ಮಿಲಿಮೀಟರ್ಸ್ ಆರ್ ಈವನ್ ಸಮ್ಟೈಮ್ಸ್ ಸ್ಮಾಲರ್ ದ್ಯಾನ್ ದ್ಯಾಟ್ ಹೋಗ್ಬೇಕಾಗ್ತೈತಿ. ಹಂಗೆ kg ಭಾಳ ದೊಡ್ಡದಾಗ್ಬಿಡ್ತೈತಿ ಎಲೆಕ್ಟ್ರಾನ್, ಪ್ರೋಟಾನ್, ಆಟಮ್ ಅವೆಲ್ಲದಕ್ಕೂ. ಸೊ ಅದಕ್ಕೆ ಹೊಸದೊಂದು ಯೂನಿಟ್ ಬಂತು. ಸೊ ಇನ್ನೊಂದು ಸರ್ತಿ ಲಾಸ್ಟಿಗೆ ಒನ್ ಅಟೋಮಿಕ್ ಮಾಸ್ ಯೂನಿಟ್ ಈಸ್ ಈಕ್ವಲ್ಸ್ ಟು 1.66 ಇಂಟು 10 raised to minus 26 kg. ಸೊ ಇದು ನೀವು ಬೆಟರ್ ಬಹಾಟ್ ಮಾಡಿದ್ರೆ ಚಲೋ. ಸೊ ಒಂದು ಕ್ಯಾಲ್ಕುಲೇಷನ್ ನಾವು ಮಾಡಿದ್ವಿ. ಈಗ ನೆಕ್ಸ್ಟ್ ಟಾಪಿಕ್ ಒಂದು ಕೊಟ್ಟಾರೆ. ಇದು ಆ್ಯಕ್ಚುಲಿ ನಾನು ಪ್ರೀವಿಯಸ್ ಚಾಪ್ಟರ್ನೊಳಗೆ ಮೇ ಬಿ ಡ್ಯುಯಲ್ ನೇಚರ್ನೊಳಗೆ ಹೇಳಿದ್ದೆ, ಎಲೆಕ್ಟ್ರಾನ್ ವೋಲ್ಟ್ ಅಂಥೇಳಿ. ಸೊ ಲೈಕ್ ಇನ್ಸ್ಟೆಡ್ ಆಫ್ kg being bigger unit of mass, we chose atomic mass unit. ಇವೆಲ್ಲ ಯಾವ ಫಿಸಿಕಲ್ ಕ್ವಾಂಟಿಟಿ ಇವು? ಎರಡು ಮಾಸ್ ಇದ್ದಿವು.
ಇವೆರಡು, ದೀಸ್ ಟು ಆರ್ ಯೂನಿಟ್ಸ್ ಆಫ್ ಮಾಸ್. ಸಿಮಿಲರ್ಲಿ electron volt is a small unit for energy. Like for mass, if we consider ಎನರ್ಜಿಗೆ ಆ್ಯಕ್ಚುಲಿ SI ಯೂನಿಟ್ ಇರೋದು ಯಾವುದು? ಜೋಲ್. ಇನ್ಸ್ಟೆಡ್ ಆಫ್ ಜೋಲ್ ಮತ್ತು ಎಲೆಕ್ಟ್ರಾನ್ ಅಥವಾ ಆಸ್ ಸಚ್ ಎಲಿಮೆಂಟರಿ ಪಾರ್ಟಿಕಲ್ಸ್ಗೆ ಜೋಲ್ ಬಿಕಮ್ಸ್ ವೆರಿ ಬಿಗ್ ಯೂನಿಟ್ ಆಫ್ ಎನರ್ಜಿ. ಸೊ ಇನ್ಸ್ಟೆಡ್ ಆಫ್ ಜೋಲ್ ವಿಲ್ ಮೇಕ್ ಯೂಸ್ ಆಫ್ electron volt, which is represented by the symbol EV. ಆ್ಯಂಡ್ ನೆಕ್ಸ್ಟ್ ಆಬ್ವಿಯಸ್ಲಿ ಒಂದು ಕ್ವಶನ್ ಬರಬೇಕು, ಹೆಂಗೆ ನಾವು 1 ಅಟೋಮಿಕ್ ಮಾಸ್ ಯೂನಿಟ್ ಈಸ್ ಈಕ್ವಲ್ಸ್ ಟು ಹೌ ಮಚ್ kg ಅಂತ ಕ್ಯಾಲ್ಕುಲೇಷನ್ ಮಾಡಿದ್ವಲ್ಲ, 1.66 × 10⁻26 kg. ಸಿಮಿಲರ್ಲಿ 1 electron volt ಈಸ್ ಈಕ್ವಲ್ಸ್ ಟು ಹೌ ಮೆನಿ ಜೋಲ್ಸ್ ಅಂತ ನಾವು ನೋಡ್ಬೇಕು. ಸೊ ಇದ್ರದ್ದು ಕಂಪ್ಲೀಟ್ ಕ್ಯಾಲ್ಕುಲೇಷನ್ ಅವ್ರು ಇಲ್ಲಿ ಕೊಟ್ಟಿಲ್ಲ, ಜಸ್ಟ್ ಡೆಫಿನೇಷನ್ ಕೊಟ್ಟು ಬಿಟ್ಬಿಟ್ಟಾರೆ. ಆ್ಯಕ್ಚುಲಿ ದಿಸ್ ಕಮ್ಸ್ ಇನ್ ದ ಸೆಕೆಂಡ್ ಚಾಪ್ಟರ್, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಚಾಪ್ಟರ್ಗೆ ಸಂಬಂಧಪಟ್ಟಂಥ ಟಾಪಿಕ್ಕಿಗಿದೆ. ಸೊ ಈಗ ಇಲೆಕ್ಟ್ರಾನ್ ವೋಲ್ಟನ್ನು ನಾವು ಹೆಂಗೆ ಡಿಫೈನ್ ಮಾಡಬಹುದು ಅಂಥೇಳಿ, ದಟ್ ಈಸ್ ಗಿವನ್ ಇನ್ ದ ಟೆಕ್ಸ್ಟ್ ಬುಕ್, ಯು ಕ್ಯಾನ್ ಸಿ ದೇರ್. 1 electron volt is that energy which is gained by an electron when it is accelerated through a potential difference of 1 volt ಅಂತ ಹೇಳ್ತಾರೆ. ಏನು ಹಿಂಗಂದ್ರೆ, ಪೊಟೆನ್ಷಿಯಲ್ ಡಿಫರೆನ್ಸ್ 1 volt ಮೇಂಟೈನ್ ಮಾಡೋದಂದ್ರೆ ಸಿಂಪಲ್ಲಾಗಿ 2 ಮೆಟಲ್ ಪ್ಲೇಟ್ಸ್ ತಗೋರಿ, ಒಂದು ಮೆಟಲ್ ಪ್ಲೇಟ್ ಮೇಲೆ ನೆಗೆಟಿವ್ ಚಾರ್ಜ್, ಇನ್ನೊಂದು ಮೆಟಲ್ ಪ್ಲೇಟ್ ಮೇಲೆ ಪಾಸಿಟಿವ್ ಚಾರ್ಜನ್ನ ಮೇಂಟೈನ್ ಮಾಡಿ ಹಿಂಗಿಟ್ರೆ ಇದಕ್ಕೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳ್ತಾರೆ. ಪಾಸಿಟಿವ್ ಚಾರ್ಜ್ ಈಸ್ ಕನ್ಸಿಡರ್ಡ್ ಟು ಬಿ ಆಟ್ ಹೈಯರ್ ಪೊಟೆನ್ಷಿಯಲ್, ನೆಗೆಟಿವ್ ಚಾರ್ಜ್ ಈಸ್ ಕನ್ಸಿಡರ್ಡ್ ಟು ಬಿ ಆಟ್ ಲೋವರ್ ಪೊಟೆನ್ಷಿಯಲ್. ಯು ವಿಲ್ ಲರ್ನ್ more about potential and potential difference in the second chapter of your syllabus. ಸೊ ಈಗ ಇವೆರಡು ನೋಡು ಪೊಟೆನ್ಷಿಯಲ್ ಡಿಫರೆನ್ಸ್ 1 volt ಇತ್ತು ಅಂತಿಕೋರಿ. ಈಗ ಲೈಕ್ ಮಾತಾಡ್ತೀವಿ ನೋಡ್ರಿ ನಾವು, 220 volt ಕರೆಂಟ್ ಬರುತ್ತಂತ KEBದಿಂದ. ಸಮ್ಟೈಮ್ಸ್ ಒಂದಿಷ್ಟು ಕಡೆ ಟ್ರಾನ್ಸ್ಫಾರ್ಮರ್ಸ್ ಕಡೆ ಬರ್ದಿರ್ತಾರೆ 440 volts ಡೇಂಜರ್ ಅಂತ ಹಿಂಗೆ ಹಾಕಿ ಬರ್ದಿರ್ತಾರೆ. ಅಥವಾ ನೀವು TV ರಿಮೋಟ್ ಸೆಲ್ ಚೇಂಜ್ ಮಾಡ್ಬೇಕಾರೆ ಅಲ್ಲಿರ್ತೈತಿ 1.5 volt 3 volt ಅಂಥೇಳಿ. ಇದ್ರ ಬಗ್ಗೆ ನಾವು ಹೆಚ್ಚಿಗೆ ಕಲಿತೀವಿ ಸೆಕೆಂಡ್ ಚಾಪ್ಟರ್ನೊಳಗೆ. ಬಟ್ ರೈಟ್ ನಾವು ನೀವು ಹಿಂಗೆ ಮಾಡಿದ್ರಿ ಅಂದ್ರೆ 2 ಮೆಟಲ್ ಪ್ಲೇಟ್ಸ್ ತೊಗೊಂಡು ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಮಾಡಿ, ಇಫ್ ಯು ಮೇಂಟೈನ್ ಅ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದೋಸ್ ಟು ಆಫ್ ಹೌ ಮಚ್ 1 volt ಮಾಡಿ, ಇಲ್ಲಿ ಒಂದು ಎಲೆಕ್ಟ್ರಾನ್ ನೀವು ಇಟ್ರಂತಿಕೋರಿ, ಇಲ್ಲೇ ಒಂದು ಎಲೆಕ್ಟ್ರಾನ್ ಎಲ್ಲಿ ಇಡ್ತೀರಿ ಅಂದರೆ, ಪ್ರಿಫರೇಬಲಿ ಇಟ್ಸ್ ಬೆಟರ್ ಇಫ್ ವಿ ಪ್ಲೇಸ್ ದ್ಯಾಟ್ ಎಲೆಕ್ಟ್ರಾನ್ ನಿಯರರ್ ಟು ದ ನೆಗೆಟಿವ್ ಪ್ಲೇಟ್, ಅಂದರೆ ಈಸಿ ಆಗ್ತದೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ. ನೌ ದಿಸ್ ಎಲೆಕ್ಟ್ರಾನ್ ವಿಲ್ ಗೆಟ್ ರಿಪೆಲ್ಡ್ ಬೈ ದ ನೆಗೆಟಿವ್ ಪ್ಲೇಟ್ and obviously it will get attracted by the positive plate. That means the electron will start to move from here to here and it will gain kinetic energy. And the amount of energy, kinetic energy, it gains when it is made to move, when it is made to accelerate in a potential difference of 1 volt. that energy ಅಂದರೆ ಇಲೆಕ್ಟ್ರಾನನ್ನು 1 volt ಪೊಟೆನ್ಷಿಯಲ್ ಡಿಫರೆನ್ಸ್ನೊಳಗೆ ಹಿಂಗೆ ಮೂವ್ ಆಗಕ್ಕೆ ನಾವು ಬಿಟ್ಟಾಗ, when it moves from the negative plate to positive plate, it will gain kinetic energy, and whatever amount of kinetic energy it gains, that is called as, ಎಷ್ಟು ಎನರ್ಜಿ ಅದು ಗೇನ್ ಮಾಡ್ತೈತಲ್ಲ, that is called as 1 electron volt energy. 1 electron volt energy is the energy gained by an electron when it is made to accelerate in a potential difference of 1 volt. ಇದನ್ನು ನಾವು ಹಿಂಗೆ ಹೇಳ್ಬೋದು, ಹೆಂಗಂದ್ರೆ ವೆರಿ ಈಸಿಯಾಗಿ 1 electron volt ಅಂದರೆ 1 electron ಇಂಟು ವೋಲ್ಟ್. 1 volt ಅಂದರೆ 1 volt ಪೊಟೆನ್ಷಿಯಲ್ ಡಿಫರೆನ್ಸ್ನೊಳಗೆ ಒಂದು ಎಲೆಕ್ಟ್ರಾನ್ ನಾವು ಎಕ್ಸಲರೇಟ್ ಮಾಡೋಕ್ಕೆ ಬಿಟ್ಟಾಗ ವಾಟ್ ಎವರ್ ಎನರ್ಜಿ ಇಟ್ ಗೇನ್ಸ್. ನಾ ಆಗಲೇ ಹೇಳಾಗತ್ತಿದ್ದೆ, when we have a new unit called as electron volt, we need how much it accounts to when it is converted into joule. ಅಂದರೆ ಒಂದು ಎಲೆಕ್ಟ್ರಾನನ್ನು ನಾವು ಜೋಲ್ಸ್ನೊಳಗೆ ಕನ್ವರ್ಟ್ ಮಾಡಿದರೆ ಎಷ್ಟು ಆಗ್ತೈತಿ, ಆ್ಯಂಡ್ ದ್ಯಾಟ್ ಈಸ್ 1.6 × 10⁻19 joule. ಇದರ ಕ್ಯಾಲ್ಕುಲೇಷನ್ ನಾವು ಸೆಕೆಂಡ್ ಚಾಪ್ಟರ್ನೊಳಗೆ ಕಲಿತೀವಿ. ಲೈಕ್ ಇನ್ನೊಂದು ಸರ್ತಿ ಇಲ್ಲಿ ಹೇಳ್ತೀನಿ ನೋಡ್ರಿ, 1 atomic mass unit is equals to 1.66 × 10⁻⁻19
26 kg ಅಂತ ಬಂದಿತ್ತಲ್ರಿ ಇದು. ಓಕೆ, ಜಸ್ಟ್ ಅ ಮಿನಿಟ್, 1 ಸೆಕೆಂಡ್. ಓಕೆ, ಆ್ಯಕ್ಚುಲಿ ನಾನು ಒಂದು ಸೆಕೆಂಡಲ್ಲೇ ವಿಡಿಯೋ ಪಾಸ್ ಮಾಡಿದ್ದೆ. ಏನಂದ್ರೆ ಆಗಲೇ ಕ್ಯಾಲ್ಕುಲೇಷನ್ನ ಮಾಡ್ಬೇಕಾರೆ ಒಂದು ಮಿಸ್ಟೇಕ್ ಆಗೈತಲ್ಲೇ. 1 ಅಟೋಮಿಕ್ ಮಾಸ್ ಯೂನಿಟ್ ಈಸ್ ಈಕ್ವಲ್ಸ್ ಟು, ಅದು ಕ್ಯಾಲ್ಕುಲೇಷನ್ ನಾನು ಪ್ರಾಪರಾಗಿ ಮಾಡಿದ್ದೆ, ಬಟ್ 10⁻26 ಬರೋಂಗಿಲ್ಲ, 10⁻27 kg ಬರ್ತೈತಿ. ಸಾರಿ ಫಾರ್ ದ್ಯಾಟ್. ಅದು ನೀವು ಆಗಲೇ ಬುಕ್ನೊಳಗೆ ಏನಾರು ಬರ್ಕೊಂಡಿದ್ರೆ ಅದನ್ನು ಚೇಂಜ್ ಮಾಡ್ಕೊರಿ, ಅಥವಾ ನೀವು ಇನ್ನೊಂದು ಸರ್ತಿ ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ನೋಡಿರಿ. ಸಾರಿ, 10⁻26 ಬರೋಂಗಿಲ್ಲ, ಇಟ್ ಈಸ್ 10⁻27 kg. ಸೊ ಲೈಕ್ ವಿ ಹ್ಯಾವ್ 1 atomic mass unit is equals to this much kg. ಸಿಮಿಲರ್ಲಿ ಇವೆರಡು ಅಟೋಮಿಕ್ ಮಾಸ್ ಯೂನಿಟ್ ಮತ್ತು ಕೆ ಜಿ ಎರಡೂ ಎದ್ರದ್ದು ಯೂನಿಟ್ ಇವು ಮಾಸ್ ಅದು. ಸಿಮಿಲರ್ಲಿ ಎಲೆಕ್ಟ್ರಾನ್, ವೋಲ್ಟ್ ಆ್ಯಂಡ್ ಜೋಲ್ ಆರ್ ದಿ ಯೂನಿಟ್ಸ್ ಆಫ್ ಎನರ್ಜಿ. ಜೋಲ್ ಈಸ್ ಅ ಬಿಗ್ಗರ್ ಯೂನಿಟ್, ಎಲೆಕ್ಟ್ರಾನ್ ವೋಲ್ಟ್ ಇಸ್ ಅ ಸ್ಮಾಲರ್ ಯೂನಿಟ್. ಸೊ ಇವೆರಡು ನಾವು ಕ್ಯಾಲ್ಕುಲೇಷನ್ ನೋಡ್ಕೊಂಡ್ವಿ. ನೆಕ್ಸ್ಟ್ ಏನೀಗಂದ್ರೆ ನಮಗೆ ಗೊತ್ತು, ಅಕಾರ್ಡಿಂಗ್ ಟು ದ ಫಾರ್ಮುಲಾ E is equals to mc square. According to the formula E is equals to mc square, whenever m amount of mass is completely converted into energy, it becomes energy E is equals to mc square. ಅಂದರೆ ಯಾವುದೋ ಒಂದು ಅಮೌಂಟ್ ಲೈಕ್ 1 kg ಮಾಸ್ ಎನರ್ಜಿಯಾಗಿ ಕನ್ವರ್ಟ್ ಆತಂದ್ರೆ ನಾವೇನು ಮಾಡ್ತೀವಿ, ಇನ್ ಪ್ಲೇಸ್ ಆಫ್ ಎಮ್ ವಿ ರಿಪ್ಲೇಸ್ ಇಟ್ ವಿತ್ 1 kg ಇಂಟು ಸಿ ಸ್ಕ್ವೇರ್. ಸಿ ಸ್ಕ್ವೇರ್ ಅಂದರೆ 3 × 10⁸ ಸ್ಕ್ವೇರ್ ಮಾಡಿದರೆ ಇಟ್ ಬಿಕಮ್ಸ್ 9 × 10⁻16 joule. That means according to this, 9 × 10⁻16 joules of energy is released when 1 kg mass is completely converted into energy. Next question ಏನಂದರೆ, if you can look there in your textbook, the topic is relation between, next topic, relation between atomic mass unit and electron volt. ಈಗ ಲೈಕ್ ನೋಡ್ರಿ, ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಕರೆಕ್ಟಾಗಿ ನೋಡ್ರಿ. ಇಲ್ಲೇ ನಾ ಈಗ ಜಸ್ಟ್ ಒಂದು ಕ್ಯಾಲ್ಕುಲೇಷನ್ ಮಾಡಿ ತೋರಿಸಿದೆ ನಿಮ್ಗೆ. ಆ ಕ್ಯಾಲ್ಕುಲೇಷನಾಗ ಏನಿತ್ತಂದ್ರೆ, ವೆನ್ 1 kg ಮಾಸ್ ಈಸ್ ಕಂಪ್ಲೀಟ್ಲಿ ಕನ್ವರ್ಟೆಡ್ ಇನ್ ಟು ಎನರ್ಜಿ, ಇಟ್ ಬಿಕಮ್ಸ್ 9 × 10⁻16 joules ಆಫ್ ಎನರ್ಜಿ. ಸಿಮಿಲರ್ಲಿ ಈಗ ಕೆ ಜಿ ಹೆಂಗೆ mass of unit of mass, similarly atomic mass unit is also another unit of mass. ಈಗ ಒಂದು ಕೆ ಜಿ ಅಷ್ಟು ಮಾಸನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡಿದ್ರೆ ಅದು ಇಷ್ಟು ಎನರ್ಜಿ ಆಗ್ತೈತಿ. ಅಂದರೆ 1 ಅಟೋಮಿಕ್ ಮಾಸ್ ಯೂನಿಟ್ನಷ್ಟು ಮಾಸನ್ನು, ಇಷ್ಟು ಮಾಸ್ ಬದಲಿ ಇಷ್ಟು ಮಾಸನ್ನು ನಾವು ಎನರ್ಜಿಯಾಗಿ ಕನ್ವರ್ಟ್ ಮಾಡಿದರೆ ಅದು ಎಷ್ಟು ಎನರ್ಜಿ ಆಗ್ತೈತಿ, ಬಟ್ ನಾಟ್ ಇನ್ ಜೋಲ್ಸ್, ಇನ್ ಎಲೆಕ್ಟ್ರಾನ್ ವೋಲ್ಟ್. ವಾಟ್ ಐ ಆಮ್ ಟ್ರೈಂಗ್ ಟು ಸೇ, 1 kg if it is converted into energy, it becomes this much joules. ಅಂದರೆ ಇಷ್ಟು ಕೆ ಜಿ ಇದ್ದರೆ ಇಷ್ಟು ಜೋಲ್ ಆಗ್ತೈತಿ. ಅಂದರೆ ಇಷ್ಟು ಮಾಸ್ ಇದ್ದರೆ ಎಷ್ಟು, 1 ಅಟೋಮಿಕ್ ಮಾಸ್ ಯೂನಿಟ್ನಷ್ಟು ಮಾಸ್ ಇದ್ದರೆ ಎಷ್ಟು ಎನರ್ಜಿ ಆಗ್ತೈತಿ, ಬಟ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ವೋಲ್ಟ್. ಇಷ್ಟು ಕೆ ಜಿ ಅಂದರೆ ಇಷ್ಟು ಎನರ್ಜಿ, ಇಷ್ಟು ಮಾಸ್ ಅಂದ್ರೆ ಇನ್ನೊಂದು ಸರ್ತಿ ಹೇಳ್ತೀನಿ ನೋಡ್ರಿ ಕರೆಕ್ಟಾಗಿ, ಇಷ್ಟು ಮಾಸ್ ಅಂದ್ರೆ ಇಷ್ಟು ಎನರ್ಜಿ, ಹಂಗಾರೆ ಇಷ್ಟು ಮಾಸ್ ಅಂದರೆ ಎಷ್ಟು ಎನರ್ಜಿ ಅಂತ ಒಂದು ಕ್ಯಾಲ್ಕುಲೇಷನ್ ಮಾಡ್ತೀವಿ ನಾವು. ಅಂದ್ರೆ ಏನರ್ಥ, 1 kg ಅಷ್ಟನ್ನ ಮಾಸನ್ನು ಕನ್ವರ್ಟ್ ಮಾಡಿದ್ರಾಗ ಅಷ್ಟು ಎನರ್ಜಿ ಬರ್ತೈತಲ್ಲ, ಹಂಗೆ ಇಫ್ ವಿ ಕನ್ವರ್ಟ್ 1 ಅಟೋಮಿಕ್ ಮಾಸ್ ಯೂನಿಟ್ ಮಾಸ್ ಈಕ್ವಲ್ ಟು 1 ಅಟೋಮಿಕ್ ಮಾಸ್ ಯೂನಿಟ್ ಕಂಪ್ಲೀಟ್ಲಿ ಇಂಟು ಎನರ್ಜಿ, ಹೌ ಮಚ್ ಎನರ್ಜಿ ಈಸ್ ರಿಲೀಸ್ಡ್ ಅಂತ. ಸೊ ಈಗ ಹೇಳ್ರಿ, 1 ಅಟೋಮಿಕ್ ಮಾಸ್ ಯೂನಿಟ್ ಅಂದರೆ ಎಷ್ಟು, 1.66 × 10⁻27 kg. ನಾಗಲೇ 26 ಅಂತ ಹೇಳಿದ್ದೆ, 27 kg. ಅಂದರೆ ಇಷ್ಟನ್ನು ನಾವು ಕಂಪ್ಲೀಟ್ಲಿ ಎನರ್ಜಿಯಾಗಿ ಕನ್ವರ್ಟ್ ಮಾಡಿದರೆ ಅದು ಎಷ್ಟು ಆಗ್ತೈತಿ ಎನರ್ಜಿ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡ್ಬೇಕು ನಾವೀಗ. ಹೌದಾ? ಸೊ ಈಗ ಇದ್ರದ್ದು ನೀವು ನೋಡು, ಈಗ ನೆಕ್ಸ್ಟ್ ಕ್ಯಾಲ್ಕುಲೇಷನ್ನ ಸ್ಟಾರ್ಟ್ ಮಾಡ್ತೀನಿ, ನೀವು ಬರ್ಕೋಬೇಕಾಗ್ತೈತಿ. ಸ್ವಲ್ಪ ಸಿಂಪಲಾಗಿ ಹೇಳ್ತೀನಿ ಅದನ್ನು, ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಂದರೆ ಕ್ಯಾಲ್ಕುಲೇಷನ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ನಿಸ್ತಾವೆ. ಇಫ್ ಯು ಲುಕ್ ಅಟ್ ದ ಟೆಕ್ಸ್ಟ್ ಬುಕ್, ಸ್ವಲ್ಪ ಸಿಂಪಲ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ವಿ ಹ್ಯಾವ್, ಇದು ಟಾಪಿಕ್ ಏನೀಗ, ರಿಲೇಷನ್ ಬಿಟ್ವೀನ್ ಅಟೋಮಿಕ್ ಮಾಸ್ ಯೂನಿಟ್ ಆ್ಯಂಡ್ ಎಲೆಕ್ಟ್ರಾನ್ ವೋಲ್ಟ್. ಅಂದರೆ ವಿ ವುಡ್ ಲೈಕ್ ಟು ಕ್ಯಾಲ್ಕುಲೇಟ್ ಹೌ ಮಚ್ electron volt energy is released when mass of one atomic mass unit is completely converted into energy. So we have one atomic mass unit is equals to 1.66
ಇಂಟು 10⁻⁻27 kg. ಹೌದಾ? To convert this into energy, ಸೊ ಇದು ಒಂದು ಸರ್ತಿ ಈ ಕಂಪ್ಲೀಟ್ಲಿ ಇಲ್ಲಿ ತನಕ ನಾವು ಬರೋದೆ ಅಂದರೆ ನೀವು ಪಾಸ್ ಮಾಡಿ ಬರ್ಕೊಳ್ಳಿರಿ ಅಂತ. ಟು ಕನ್ವರ್ಟ್ ದಿಸ್ ಇಂಟು ಎನರ್ಜಿ ವಿ ಹ್ಯಾವ್ ಅ ಫಾರ್ಮುಲಾ which will help us to calculate how much energy is released, and that formula is E is equals to mc square. So therefore how much energy is released, that is equals to ಎಷ್ಟು ಮಾಸ್ ನಾವು ಕನ್ವರ್ಟ್ ಮಾಡಾಕತ್ತೀವಿ ಈಗ 1 atomic mass unit and that is equals to this much kg. ಸೊ ಈಗ ಅಂದರೆ ಎಮ್ ಜಾಗದಾಗ ನಾನು ಐ ವಿಲ್ ರಿಪ್ಲೇಸ್ ಇಟ್ ವಿತ್ 1.66 ಇಂಟು 10⁻⁻27 kg ಮಲ್ಟಿಪ್ಲೈಡ್ ಬೈ ಸಿ ಸ್ಕ್ವೇರ್. ಸಿ ಸ್ಕ್ವೇರ್ ಅಂದರೆ 9 ಇಂಟು 10⁻16. ಸೊ ಇದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿದರೆ ಆನ್ಸರ್ ಬರ್ತೈತಿ ಜೋಲ್ನೊಳಗೆ. ಬಟ್ ಆಸ್ ದ ಮಾಸ್ ದ್ಯಾಟ್ ವಿ ಆರ್ ಕನ್ವರ್ಟಿಂಗ್ ಈಸ್ ಇನ್ ಅಟೋಮಿಕ್ ಮಾಸ್ ಯೂನಿಟ್ ವಿಚ್ ಈಸ್ ಅ ಸ್ಮಾಲರ್ ಯೂನಿಟ್. ಇದನ್ನು ನಾವು ಕಂಪ್ಲೀಟ್ಲಿ ಎನರ್ಜಿಯಾಗಿ ಕನ್ವರ್ಟ್ ಮಾಡಿದಾಗ ನಮಗೆ ಆನ್ಸರ್ ಜೋಲ್ನೊಳಗೆ ಬೇಡ, ವಿ ವಾಂಟ್ ದ ಆನ್ಸರ್ ಇನ್ ಇಲೆಕ್ಟ್ರಾನ್ ವೋಲ್ಟ್. ಸೊ ಅದಕ್ಕೆ ಏನು ಮಾಡ್ಬೋದು ನಾವು, ಈ ಸ್ಟೆಪ್ ತನಕ ಬರ್ಕೋರಿ ಈಗ ಫಸ್ಟ್ ನೀವು ಇಲ್ಲಿ ತನಕ. ಓಕೆ, ಇಲ್ಲಿ ತನಕ ಬರ್ಕೋರಿ, ವಿಡಿಯೋ ಪಾಸ್ ಮಾಡ್ಕೊಂಡು ಈಗ ರೈಟ್ ನಾವು. ಓಕೆ, ಸೊ ಈಗ ಇದನ್ನು ಬರ್ಕೊಂಡಿರಿ ಅಂತ ಅಂದ್ಕೊಂಡಿನಿ. ಸೊ ನೆಕ್ಸ್ಟ್ ಎಷ್ಟು ಎನರ್ಜಿ ರಿಲೀಸ್ ಆಗ್ತೈತಿ ಕ್ಯಾಲ್ಕುಲೇಟ್ ಮಾಡಾಕತ್ತಿದ್ವಿ ನಾವು. ಸೊ 1.66 ಇಂಟು 10⁻⁻27 ಇಂಟು 9 ಇಂಟು 10⁻16 ಅಂತ ಬಂದಿತ್ತು. ಇದನ್ನು ನೀವು ಕ್ಯಾಲ್ಕುಲೇಷನ್ ಕಂಟಿನ್ಯೂ ಮಾಡಿದ್ರೆ ಯು ವಿಲ್ ಗೆಟ್ ದಿ ಆನ್ಸರ್ ಇನ್ ಜೋಲ್ಸ್. ಬಟ್ ನಮಗೆ ಎಲೆಕ್ಟ್ರಾನ್ ವೋಲ್ಟ್ನಾಗ ಬೇಕು. ಸೊ ಟು ಕನ್ವರ್ಟ್ ಇಂಟು ಇಲೆಕ್ಟ್ರಾನ್ ವೋಲ್ಟ್ ನಾವು ಏನು ಮಾಡ್ಬೇಕಾಗ್ತೈತಿ ಅಂದ್ರೆ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ನೀವು ಯೂಸ್ ಮಾಡಿದ್ರೆ ಅಂದ್ರೆ ಹೆಂಗೆ ಗೊತ್ತೇನ, 1 ಇಲೆಕ್ಟ್ರಾನ್ ವೋಲ್ಟ್ ಅಥವಾ 1.6 ಇಂಟು 10⁻⁻19 ಜೋಲ್ ಅಂದರೆ 1 ಎಲೆಕ್ಟ್ರಾನ್ ವೋಲ್ಟ್ ಅಂದರೆ 1.6 ಇಂಟು 10⁻⁻19 ಜೋಲ್. ಇಷ್ಟು ಜೋಲ್ ಅಂದರೆ 1 ಎಲೆಕ್ಟ್ರಾನ್ ವೋಲ್ಟ್. ಸೊ ಹಂಗಾರೆ ಇಷ್ಟು ಜೋಲ್ ಅಂದರೆ ಎಷ್ಟು ಎಲೆಕ್ಟ್ರಾನ್ ವೋಲ್ಟ್ ಅಂಥೇಳಿ ನಾವು ಕ್ಯಾಲ್ಕುಲೇಷನ್ ಮಾಡಿದರೆ ನಾವು ವಿಲ್ ಗೆಟ್ ದ್ಯಾಟ್. ಏನು ಮಾಡ್ಬೇಕಾಗ್ತದೆ ಗೊತ್ತೇನ, ಇದೇನು ವ್ಯಾಲ್ಯೂ ನಾವು ಮ್ಯಾಲೆ ಬರ್ದೀವಿ ಈಗ ಇಲ್ಲಿ, ಇದು ಆನ್ಸರ್ ಎದ್ರಾಗ ಬರ್ತೈತಿ ರೀ. ಹಿಂಗೆ ನಾವು ಕಂಟಿನ್ಯೂ ಮಾಡಿದರೆ ಜೋಲ್ನೊಳಗೆ. ಸೊ ಅದನ್ನು ಎಲೆಕ್ಟ್ರಾನ್ ವೋಲ್ಟ್ನೊಳಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಸೊ ಎನರ್ಜಿ ಇಸ್ ಈಕ್ವಲ್ಸ್ ಟು ಕ್ಯಾಲ್ಕುಲೇಷನ್ ಹಿಂಗೆ ಆಗ್ತೈತಿ 1.66 ಇಂಟು 10⁻⁻27 ಇಂಟು 9 ಇಂಟು 10⁻16 ಹೋಲ್ ಡಿವೈಡೆಡ್ ಬೈ 1.6 ಇಂಟು 10⁻⁻19. ಸೊ ಇದು ಜೋಲ್ನೊಳಗೆ ಇರ್ತೈತಿ. ವೆನ್ ವಿ ಡಿವೈಡ್ ಇಟ್ ಬೈ 1.6 ಇಂಟು 10⁻⁻19 we will get the answer in electron volt. ಸೊ ಇದ್ರದ್ದು ಫರ್ದರ್ ಕ್ಯಾಲ್ಕುಲೇಷನ್ ನೀವು ಮಾಡ್ಕೊಂಡು ಕೊಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ಲಿ ಅವ್ರು ಆನ್ಸರ್ ಹೇಳಿರ್ತಾರೆ. ಸೊ ಇದು ಆನ್ಸರ್ ಎಷ್ಟು ಬರ್ತೈತಿ ಅಂದರೆ ಈಗ ಬೇಕಾದ್ರೆ ನೀವು ಮತ್ತೆ ಇಲ್ಲಿ ಪಾಸ್ ಮಾಡಿ ಇಲ್ಲಿ ತನಕ ಬರ್ಕೋರಿ ಈಗ. ಓಕೆ, ಸೊ ನೀವು ಬರ್ಕೊಂಡಿರಿ ಅಂತ ಅಂದ್ಕೊಂಡಿನಿ. ಸೊ ಅಪ್ರಾಕ್ಸಿಮೇಟ್ಲಿ ಇದು ಆನ್ಸರ್ ನೆಕ್ಸ್ಟ್ ಹೆಂಗೆ ಬರುತ್ತೆ ಅಂದರೆ ಫರ್ದರ್ ನಾವು ಕ್ಯಾಲ್ಕುಲೇಷನ್ ಮಾಡಿದರೆ ಅಪ್ರಾಕ್ಸಿಮೇಟ್ಲಿ 931 ಇಂಟು 10⁻6 ಇಲೆಕ್ಟ್ರಾನ್ ವೋಲ್ಟ್ ಅಂತ ಬರ್ತೈತೆ. ಇದನ್ನು ನಾವು ಮತ್ತೆ ಸ್ವಲ್ಪ ಅಪ್ರಾಕ್ಸಿಮೇಷನ್ಸ್ ಮಾಡಿ 931 ಬದಲಿ ಯು ಕ್ಯಾನ್ ಯೂಸ್ ಇಟ್ ಆ್ಯಸ್ 930 ನ್ಯೂಮರಿಕಲ್ಸ್ನೊಳಗೆ. 930 10⁻6 ಅಂದರೆ ಮೆಗಾ ಎಲೆಕ್ಟ್ರಾನ್ ವೋಲ್ಟ್. 930 ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ಏನಿದು ಅಂದರೆ ದಿಸ್ ಮಚ್ ಅಮೌಂಟ್ ಆಫ್ ಎನರ್ಜಿ ಈಸ್ ರಿಲೀಸ್ಡ್ ವೆನ್ ಮಾಸ್ which is equal to 1 atomic mass unit is completely converted into energy. So illé finally bariತೀನಿ ನೋಡ್ರಿ, when 1 kg mass is converted we will get into energy, we will get 9 into 10⁻16 joules of energy. Similarly, if you convert 1 atomic mass unit of mass, that is 1.66 into 10⁻⁻27 kg, we will get approximately 930 mega electron volt energy. ಓಕೆ, ಸೊ ಈಗ ಇದ್ರದ್ದು ಯೂಸ್ ಏನಂದ್ರೆ ಆ್ಯಕ್ಚುಲಿ ಇದನ್ನು ನಾನು ನ್ಯೂಮರಿಕಲ್ ಯೂಸ್ ಮಾಡ್ಬೇಕಾದ್ರೆ ಹೇಳ್ಬೋದು, ಬಟ್ ಈಗ ಹಂಗೆ ಒಂದು ಸರ್ತಿ ಹೇಳಿರ್ತೀನಿ, ಅರ್ಥ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಈಗ ನಮ್ಮ ಕಡೆ ಒಂದು ಫಾರ್ಮುಲಾ ಐತೆ, E is equals to mc ಸ್ಕ್ವೇರ್. ಇದನ್ನು ಈಗ ಯಾರೋ ಒಬ್ರು ನಮಗೆ ಇಷ್ಟು ಮಾಸನ್ನ ನಾವು ಎನರ್ಜಿಯಾಗಿ ಕನ್ವರ್ಟ್ ಮಾಡಿವಪ್ಪ, ಎಷ್ಟು ಎನರ್ಜಿ ಆಗ್ತದೆ ಅಂತ ಕೇಳಿದ್ರೆ ಅವಾಗ ಇದನ್ನು ಯೂಸ್ ಮಾಡ್ಬೋದಾ ನಾವು? ಲೈಕ್ ಫಾರ್ ಎಕ್ಸಾಂಪಲ್ ಯಾರು ಹೇಳಿದರು
ಇಫ್ 2 kg ಆಫ್ ಮಾಸ್ ಈಸ್ ಕಂಪ್ಲೀಟ್ಲಿ ಕನ್ವರ್ಟೆಡ್ ಇನ್ ಟು ಎನರ್ಜಿ, ಹೌ ಮಚ್ ದ್ಯಾಟ್ ಎನರ್ಜಿ ಈಸ್ ಅಂತ ಕೇಳಿದ್ರೆ ಅಂದ್ರೆ ನಾವು ಈ ಫಾರ್ಮುಲಾ ಹಚ್ಚಿ E ಈಸ್ ಈಕ್ವಲ್ಸ್ ಟು ಮಾಸ್ ಜಗದಾಗ 2 ಇಂಟು c² ಮಾಡಿದ್ರೆ 9 ಇಂಟು 10⁻16, ಮುಂದಿದು 9 2 18 ಆಗ್ತೈತಿ. ಹಿಂಗೆ ಕ್ಯಾಲ್ಕುಲೇಷನ್ ಮಾಡ್ಬೋದು. ಬಟ್ ಇದನ್ನು ಕ್ಲಿಯರಾಗಿ ಕೇಳಿಸ್ಕೋರಿ. ಈಗ ಯು ಕ್ಯಾನಾಟ್ ಯೂಸ್ ದ ಫಾರ್ಮುಲಾ E ಈಸ್ ಈಕ್ವಲ್ಸ್ ಟು mc² ಆರ್ ಇಟ್ ಬಿಕಮ್ಸ್ ಡಿಫಿಕಲ್ಟ್ if you use the formula E is equal to mc² when mass is given in atomic mass unit. ನಿಮ್ಗೆ ಮಾಸನ್ನು ಕೆ ಜಿ ಒಳಗೆ ಕೊಟ್ಟು ಇದನ್ನು ಲೈಕ್ 2 kg 3 kg ಅಂಥೇಳಿ ಕೆ ಜಿ ಒಳಗೆ ಮಾಸನ್ನು ಕೊಟ್ಟು ಅದನ್ನು ಎನರ್ಜಿ ಕನ್ವರ್ಟ್ ಮಾಡಿದರೆ ಎಷ್ಟು ಆಗ್ತೈತಿ ಅಂತ ಕೇಳಿದರೆ ದೆನ್ ಯು ಕ್ಯಾನ್ ಯೂಸ್ ದ ಫಾರ್ಮುಲಾ E is equal to mc² ಬಿಕಾಸ್ ದಿಸ್ ಫಾರ್ಮುಲಾ ಈಸ್ ಅಕಾರ್ಡಿಂಗ್ ಟು SI ಯೂನಿಟ್ಸ್. ಇನ್ನೂ ಕ್ಲಿಯರಾಗಿ ಹೇಳ್ತೀನಿ, you can use this formula E is equal to mc² only when mass is given in kg, not when mass is given in atomic mass unit, as atomic mass unit is one more unit of mass. kg ಒಳಗೆ ಕೊಟ್ಟಾಗಷ್ಟೇ ಈ ಫಾರ್ಮುಲಾ ಯೂಸ್ ಮಾಡಬಹುದು. ಅಥವಾ ಗ್ರಾಮ್ನೊಳಗೆ ಕೊಟ್ಟರೆ kg ಕನ್ವರ್ಟ್ ಮಾಡ್ಕೊಂಡು ಆಮೇಲೆ ಈ ಫಾರ್ಮುಲಾದಾಗ ಹಾಕ್ರಿ. ಇಲ್ಲ ಅಟೋಮಿಕ್ ಮಾಸ್ ಯೂನಿಟ್ ಕೊಟ್ಟರೂ ನಾವು ಇದೇ ಫಾರ್ಮುಲಾ ಹಚ್ತೀವಿ ಅಂದರೆ ಆ ಅಟೋಮಿಕ್ ಮಾಸ್ ಯೂನಿಟನ್ನು kg ಕನ್ವರ್ಟ್ ಮಾಡ್ಕೊಂಡು ಆಮೇಲೆ ಇದೇ ಫಾರ್ಮುಲಾನ ಹಚ್ಚಿರಿ. ಒಟ್ಟು E is equal to mc² ನೀವು ಯೂಸ್ ಮಾಡ್ಬೇಕಂತ ಮಾಡಿದ್ರಿ ಅಂದ್ರೆ ಮಾಸ್ kg ಒಳಗೆ ಇರ್ಬೇಕು ಡೆಫಿನೆಟ್ಲಿ. ಈಗ ಸರ್ ಹಂಗಾರೆ ಇದನ್ನು kg ಒಳಗೆ ಕೊಟ್ಟರಷ್ಟೇ ಈ ಫಾರ್ಮುಲಾ ಹಚ್ಬೇಕಂತ ಹೇಳ್ತೀರಿ. ಅಟೋಮಿಕ್ ಮಾಸ್ ಯೂನಿಟ್ನೊಳಗೆ ಮಾಸ್ ಕೊಟ್ಟರೆ ಏನು ಮಾಡಬೇಕು? ಈಗ ಲೈಕ್ ನಮಗೆ ಗೊತ್ತು, ಒಂದು ಅಟೋಮಿಕ್ ಮಾಸ್ ಯೂನಿಟ್ನಷ್ಟು ಎನರ್ಜಿಯಾಗಿ ಕನ್ವರ್ಟ್ ಆದರೆ ಎಷ್ಟು ಎನರ್ಜಿ ಆಗ್ತೈತಿ? 930 ಇಂಟು 10⁻6 ಅದೇ ಮೆಗಾಲಿಟನ್ ವೋಲ್ಟ್ ಅಂತ ಬರಿತೀವಿ. ಅಂದರೆ 1 ಅಟೋಮಿಕ್ ಮಾಸ್ ಯೂನಿಟ್ನಷ್ಟು ಮಾಸನ್ನು ನಾವು ಎನರ್ಜಿಯಾಗಿ ಕನ್ವರ್ಟ್ ಮಾಡಿರೋದು ಇಷ್ಟ ಆಗ್ತೈತಿ. ಲೈಕ್ ಯಾರೋ ಕೇಳಿದರು 5 ಅಟೋಮಿಕ್ ಮಾಸ್ ಯೂನಿಟ್ನಷ್ಟು ಅಂದರೆ 1 ಅಟೋಮಿಕ್ ಮಾಸ್ ಯೂನಿಟ್ ಅಂದರೆ 1.66 ಇಂಟು 10⁻27 kg, ಅದ್ರ ಇಂಟು 5 ಅಟೋಮಿಕ್ ಮಾಸ್ ಯೂನಿಟ್ನಷ್ಟು ಮಾಸನ್ನು ಎನರ್ಜಿಯಾಗಿ ನೀವು ಕನ್ವರ್ಟ್ ಮಾಡಿದರೆ ಎಷ್ಟು ಆಗ್ತೈತಿ ಅಂತ ಕೇಳಿದರೆ 5 ಇಂಟು 930. ಸಿಂಪಲ್ ಮ್ಯಾಥ್ಸ್. 1 ಅಟೋಮಿಕ್ ಮಾಸ್ ಯೂನಿಟಿಗೆ ಇಷ್ಟು, 5ಕ್ಕೆ ಎಷ್ಟು ಅಂದ್ರೆ ಮತ್ತು ಅದಕ್ಕೆ ಇಂಟ್ರೂ ಮಾಡ್ತೀವಿ. ಈಗ 1 ಚಾಕ್ಲೇಟಿಗೆ 10 ರೂಪಾಯಿ ಅಂದ್ರೆ ಹೆಂಗೆ ಕರೆಕ್ಟ್ ಆತನ ಹೋಲ್ಬಿಡ್ರಿ. 10 ರೂಪಾಯಿ ಆತಂದ್ರೆ ಹಿಂಗೆ ಬರ್ಬಿಡು 10 rupees. 1 ಚಾಕ್ಲೇಟಿಗೆ 10 ರೂಪಾಯಿ ಅಂದ್ರೆ 5 ಚಾಕ್ಲೇಟಿಗೆ ಎಷ್ಟು ಮನ್ಯಾಗ ಕೇಳ್ತೀನಿ ತಡ್ರಿ ಅನ್ಬಾರ್ದು, 50 ಆಗ್ತಿಲ್ಲ ರೀ. ಹಂಗೆ ಏನು ಹೇಳಕ್ಕೆ ಟ್ರೈ ಮಾಡತ್ತೀನಿ ಗೊತ್ತ, ನಾನು ನಿಮಗೆ ಮಾಸನ್ನು kg ಒಳಗೆ ಕೊಟ್ಟು ಎಷ್ಟು ಎನರ್ಜಿ ರಿಲೀಸ್ ಆಗ್ತೈತಿ ಇಫ್ ದಿಸ್ ಮಾಸ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಎನರ್ಜಿ ಅಂದ್ರೆ ದೆನ್ ಯೂಸ್ E is equal to mc². ಇಲ್ಲ, ಇಫ್ ದ ಮಾಸ್ ಇಸ್ ಗಿವನ್ ಇನ್ ಅಟೋಮಿಕ್ ಮಾಸ್ ಯೂನಿಟ್ ಆ್ಯಂಡ್ ಇಫ್ ಯು ಆರ್ ಬೀನ್ ಆಸ್ಕ್ ಟು ಕ್ಯಾಲ್ಕುಲೇಟ್ ಹೌ ಮಚ್ ಎನರ್ಜಿ ಈಸ್ ರಿಲೀಸ್ಡ್, ಯು ಕ್ಯಾನ್ ಜಸ್ಟ್ ಮಲ್ಟಿಪ್ಲೈ ದ್ಯಾಟ್ ವ್ಯಾಲ್ಯೂ ವಿಚ್ ಈಸ್ ಗಿವನ್ ಇನ್ ಅಟೋಮಿಕ್ ಮಾಸ್ ಯೂನಿಟ್ ಬೈ 930 ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ಸೊ ಹೋಪ್ಫುಲಿ ಇದು ಯೂಸ್ ಅರ್ಥ ಆಗೈತೆ ಅಂತ ಅಂದ್ಕೊಂಡಿನ. ಮತ್ತು ನಾವು ಅದನ್ನು ಯೂಸ್ ಮಾಡ್ತೀವಲ್ಲ ಅವಾಗ ಮುಂದೆ ಗೊತ್ತಾಗ್ತದೆ. ಸೊ ಈ ಪಾರ್ಟ್ನೊಳಗೆ ನ್ಯೂಕ್ಲಿಯೈ ಚಾಪ್ಟರ್ದು ಇಷ್ಟು ಟಾಪಿಕ್ ಇರಲಿ, ಮತ್ತು ನಾವು ಕಂಟಿನ್ಯೂ ಮಾಡೋಣ ಅಂತೀರಿ ಮುಂದಿಂದ. ಸೊ ಅವು ಇಷ್ಟು ಈ ವಿಡಿಯೋಸ್ ನೋಡೋದು, PUC ಫಸ್ಟ್ ಇಯರ್ ಪಾರ್ಟನ್ನು CET ಪ್ರಿಪ್ರೇಷನ್ ಮಾಡೋದು, ಆ್ಯಂಡ್ ಡ್ಯೂಯಲ್ ನೇಚರ್ ಆಟಮ್ ನ್ಯೂಕ್ಲಿಯೈದು ಟೆಸ್ಟಿಗೆ ಪ್ರಿಪ್ರೇಷನ್ ಮಾಡೋದು, ಆ್ಯಂಡ್ ಅಸೈನ್ಮೆಂಟ್, ಇಷ್ಟು ಕೆಲಸನ ಮಾಡ್ಕೊತ ಹೋಗ್ರಿ. ಟೈಮ್ ಐತಿ ಇನ್ನೂ, ಮೇ ಬಿ ಸೆಪ್ಟೆಂಬರ್ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತಾರೆ. ಸೊ ವಿಲ್ ಸಿ ಏನಾಗ್ತದೆ ಅಂತ ಹೇಳಿ. ಸೊ ಮತ್ತು ಮುಂದಿನ ಟಾಪಿಕ್ನ ನಾವು ಮುಂದಿನ ವಿಡಿಯೋದೊಳಗೆ ಕಂಟಿನ್ಯೂ ಮಾಡೋಂಥ. ನಮಸ್ಕಾರ, ಥ್ಯಾಂಕ್ ಯು.